ದೂರವಾಣಿಯಲ್ಲಿದ್ದಾರೆ. ಸರ್ ನಮಸ್ಕಾರ. 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 ಒಂದು ಕಡೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ, ಭಾರತದ ಪ್ರತೀಕಾರದಲ್ಲಿ ವಾಯುಸೇನೆಯ ಕಾಂಟ್ರಿಬ್ಯೂಷನ್ ಹೆಚ್ಚಿರುತ್ತೆ ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ ಇದೀಗ ಯುದ್ಧದ ತಾಲೀಮಿನ ರೀತಿಯ ಒಂದಷ್ಟು ಡ್ರಿಲ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಮ್ಮ ಅನುಭವದ ಆಧಾರದ ಮೇಲೆ ಹಾಗೆ ತಮ್ಮ ಅಬ್ಸರ್ವೇಷನ್ ಅಲ್ಲಿ ಏನಾಗಬಹುದು, ಪ್ರತೀಕಾರ ಅಂದ್ರೆ ಯಾವ ರೀತಿಯದ್ದಾಗಿರಬಹುದು ಅಂತ ಹೇಳಿ? ಮೇಡಮ್, ರಿಪಬ್ಲಿಕ್ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹಾಗೂ ಪಹಲ್ಗಾಮ್ನಲ್ಲಿ ಮರಣ ಹೊಂದಿದ ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಭಾವಧೀನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ರಿಪಬ್ಲಿಕ್ ಚಾನೆಲ್ ಹಿಂದಿ ಆಗಲಿ, ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ ನಾನು ಮಾನಿಟರ್ ಮಾಡ್ತಾನೆ ಬಂದಿದೆ. ತುಂಬಾ ಚೆನ್ನಾಗಿ ನೀವು ಇದರ ಬಗ್ಗೆ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀರಾ. ಈ ಆಕ್ರೋಶ ವ್ಯಕ್ತಪಡಿಸಿದ ಹಿಂದೆ ನಾವು ನೋಡಿದ್ರೆ ಇದೊಂದು ಹಿಂದೂ ಜಿನೋಸೈಡ್ ಆಗಿದ್ದು. ಇದು ಬರೀ ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲ. ಇದು ಸಿಲೆಕ್ಟಿವ್ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅದಕ್ಕೆ ನನಗೆ ತುಂಬಾ ದುಃಖ ಆಗಿದೆ. ಆಮೇಲೆ ನಾನು ಇನ್ನೊಂದು ಚಾನೆಲ್ ಮಾತಾಡ್ತಾ ಹೇಳಿದ್ದೆ, ನಾನು 56 ಇಂಚಿನ ಛಾತಿ ಏನಿದೆ ನರೇಂದ್ರ ಮೋದಿ ಅವ್ರದ್ದು, ಅವ್ರು ತೋರಿಸ್ತಾರೆ ಅಂತ. ನಿನ್ನೆ ಅವರು ಒಂದು 5-6 ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದ್ದಾರೆ. ಈಗ ಚಿನಾಬ್ ರಿವರ್ ಅಗ್ರಿಮೆಂಟ್ ಆಯ್ತು, ವಾಘಾ ಅಟಾರಿ ಬಾರ್ಡರ್ ಬಂದ್ ಮಾಡೋದಾಯ್ತು, ಮುಂದುವರೆದು ಹೈಕಮಿಷನ್ ನಿಂದ ತಮ್ಮ ಸಿಬ್ಬಂದಿಗಳನ್ನ ಕಡಿತ ಮಾಡೋದಾಯ್ತು. ಅದರಂತೆಯೇ ನೀವು ರೋಗಿಗಳಾಗಿ ಬಂದ್ರು ಇಲ್ಲ, ನೀವು ವಿಸಿಟರ್ ಆಗಿ ಬಂದ್ರು ಕೂಡ ನೀವು 48 ಗಂಟೆಯಲ್ಲಿ ನಿಮ್ಮ ಭಿಕಾರಿಸ್ತಾನಿಗೆ ಹೋಗ್ಬೇಕು, ನೀವು ಇದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಾಗಿದೆ. ಇದರ ಜೊತೆಗೆ ಈಗೇನು ಮಿಲಿಟರಿ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡ್ತಾ ಇದ್ದಾರೆ, ಆರ್ಮಿ, ನೇವಿ, ಏರ್ಫೋರ್ಸ್ ಅವರ ಕಂಬೈನ್ಡ್ ಆಪರೇಷನ್ ನಡೀತದೆ. ಈ ಕಂಬೈನ್ಡ್ ಆಪರೇಷನ್ ನಲ್ಲಿ ನಾನು ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗವಹಿಸಿದಾಗ ಹೆಂಗೆ ಟಾರ್ಗೆಟೆಡ್ ಬಂಬಾರ್ಡಿಂಗ್ ಮಾಡ್ತಾ ಇದೆ, ಈ ಸತ್ಯ ಮಾತ್ರ ನರೇಂದ್ರ ಮೋದಿಯ ಸರ್ಕಾರ ಟಾರ್ಗೆಟೆಡ್ ಬಾಂಬಿಂಗ್ ಬರೀ ಸಣ್ಣ ಪುಟ್ಟ ಲಾಂಚರ್ ಪ್ಯಾಡ್ ಗಳನ್ನ ಟಾರ್ಗೆಟ್ ಮಾಡಲ್ಲ. ಅವರು ರಾವಲ್ಪಿಂಡಿ, ಆನಂತರ ಕರಾಚಿ, ಇಸ್ಲಾಮಾಬಾದ್. ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ ನಿವೃತ್ತ ಏರ್ ಕಮಾಂಡರ್ ಮುರಳಿ ಅವರಿದ್ರು. ಬಿಯಾಂಡ್ ರೇಂಜ್ ಮಿಸೈಲ್ ಗಳನ್ನ ಬಳಕೆ ಮಾಡೋ ಸುಸಂದರ್ಭ ಇದು, ರಫೇಲ್ ಅನ್ನ ಯುದ್ಧದ ಭೂಮಿಗೆ ಇಳಿಸೋ ಸಂದರ್ಭ ಅಂತ ಹೇಳ್ತಾ ಇದ್ರು. ತಮ್ಮ ಅಭಿಪ್ರಾಯ ಈ ಬಗ್ಗೆ? ಕುತಂತ್ರ ಇಲ್ಲ ಮೇಡಮ್. ನಮ್ಮ ಅಸ್ಮಿತೆಗೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಅವರು. ನಾವು 20-25 ವರ್ಷಗಳಿಂದ ಇದು ಸಹನ ಮಾಡ್ತಾನೆ ಬಂದಿದ್ದು. ಎಲ್ಲ ಹಮ್ ಕಡಿ ನಿಂದ ಕರ್ತೆ ಹೇ, ಕಡಿ ನಿಂದ ಕರ್ತೆ ಹೇ, ಕಡಿ ನಿಂದ ಕರ್ತೆ ಅಂತಾನೆ ಹೇಳ್ತಾ ಬಂದ್ರು. ಸರ್ ನಮಸ್ಕಾರ. 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 ಒಂದು ಕಡೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ, ಭಾರತದ ಪ್ರತೀಕಾರದಲ್ಲಿ ವಾಯುಸೇನೆಯ ಕಾಂಟ್ರಿಬ್ಯೂಷನ್ ಹೆಚ್ಚಿರುತ್ತೆ ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ ಇದೀಗ ಯುದ್ಧದ ತಾಲೀಮಿನ ರೀತಿಯ ಒಂದಷ್ಟು ಡ್ರಿಲ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಮ್ಮ ಅನುಭವದ ಆಧಾರದ ಮೇಲೆ ಹಾಗೆ ತಮ್ಮ ಅಬ್ಸರ್ವೇಷನ್ ಅಲ್ಲಿ ಏನಾಗಬಹುದು, ಪ್ರತೀಕಾರ ಅಂದ್ರೆ ಯಾವ ರೀತಿಯದ್ದಾಗಿರಬಹುದು ಅಂತ ಹೇಳಿ? ಮೇಡಮ್, ರಿಪಬ್ಲಿಕ್ ಕನ್ನಡ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹಾಗೂ ಪಹಲ್ಗಾಮ್ನಲ್ಲಿ ಮರಣ ಹೊಂದಿದ ಎಲ್ಲ ಹಿಂದೂ ಬಾಂಧವರಿಗೆ ನನ್ನ ಭಾವಧೀನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ರಿಪಬ್ಲಿಕ್ ಚಾನೆಲ್ ಹಿಂದಿ ಆಗಲಿ, ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ ನಾನು ಮಾನಿಟರ್ ಮಾಡ್ತಾನೆ ಬಂದಿದೆ. ತುಂಬಾ ಚೆನ್ನಾಗಿ ನೀವು ಇದರ ಬಗ್ಗೆ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀರಾ. ಈ ಆಕ್ರೋಶ ವ್ಯಕ್ತಪಡಿಸಿದ ಹಿಂದೆ ನಾವು ನೋಡಿದ್ರೆ ಇದೊಂದು ಹಿಂದೂ ಜಿನೋಸೈಡ್ ಆಗಿದ್ದು. ಇದು ಬರೀ ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲ. ಇದು ಸಿಲೆಕ್ಟಿವ್ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅದಕ್ಕೆ ನನಗೆ ತುಂಬಾ ದುಃಖ ಆಗಿದೆ. ಆಮೇಲೆ ನಾನು ಇನ್ನೊಂದು ಚಾನೆಲ್ ಮಾತಾಡ್ತಾ ಹೇಳಿದ್ದೆ, ನಾನು 56 ಇಂಚಿನ ಛಾತಿ ಏನಿದೆ ನರೇಂದ್ರ ಮೋದಿ ಅವ್ರದ್ದು, ಅವ್ರು ತೋರಿಸ್ತಾರೆ ಅಂತ. ನಿನ್ನೆ ಅವರು ಒಂದು 5-6 ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದ್ದಾರೆ. ಈಗ ಚಿನಾಬ್ ರಿವರ್ ಅಗ್ರಿಮೆಂಟ್ ಆಯ್ತು, ವಾಘಾ ಅಟಾರಿ ಬಾರ್ಡರ್ ಬಂದ್ ಮಾಡೋದಾಯ್ತು, ಮುಂದುವರೆದು ಹೈಕಮಿಷನ್ ನಿಂದ ತಮ್ಮ ಸಿಬ್ಬಂದಿಗಳನ್ನ ಕಡಿತ ಮಾಡೋದಾಯ್ತು. ಅದರಂತೆಯೇ ನೀವು ರೋಗಿಗಳಾಗಿ ಬಂದ್ರು ಇಲ್ಲ, ನೀವು ವಿಸಿಟರ್ ಆಗಿ ಬಂದ್ರು ಕೂಡ ನೀವು 48 ಗಂಟೆಯಲ್ಲಿ ನಿಮ್ಮ ಭಿಕಾರಿಸ್ತಾನಿಗೆ ಹೋಗ್ಬೇಕು, ನೀವು ಇದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಾಗಿದೆ. ಇದರ ಜೊತೆಗೆ ಈಗೇನು ಮಿಲಿಟರಿ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡ್ತಾ ಇದ್ದಾರೆ, ಆರ್ಮಿ, ನೇವಿ, ಏರ್ಫೋರ್ಸ್ ಅವರ ಕಂಬೈನ್ಡ್ ಆಪರೇಷನ್ ನಡೀತದೆ. ಈ ಕಂಬೈನ್ಡ್ ಆಪರೇಷನ್ ನಲ್ಲಿ ನಾನು ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗವಹಿಸಿದಾಗ
ಹೆಂಗೆ ಟಾರ್ಗೆಟೆಡ್ ಬಾಂಬಾರ್ಡಿಂಗ್ ಮಾಡ್ತಾ ಇದೆ. ಈ ಸತ್ಯ ಮಾತ್ರ ನರೇಂದ್ರ ಮೋದಿಯ ಸರ್ಕಾರ ಟಾರ್ಗೆಟೆಡ್ ಬಾಂಬಿಂಗ್ ಬರೀ ಏನೋ ಸಣ್ಣ ಪುಟ್ಟ ಲಾಂಚರ್ ಪ್ಯಾಡ್ ಗಳನ್ನ ಏನು ಟಾರ್ಗೆಟ್ ಮಾಡಲ್ಲ. ಅವರು ರಾವಲ್ಪಿಂಡಿ, ಆನಂತರ ಕರಾಚಿ, ಆನ್ ದಟ್ ನೋಟ್, ನಿನ್ನೆ ನಮ್ಮ ಸ್ಟುಡಿಯೋದಲ್ಲಿ ನಿವೃತ್ತ ಏರ್ ಕಮಾಂಡರ್ ಮುರಳಿ ಅವರಿದ್ರು. ಬಿಯಾಂಡ್ ರೇಂಜ್ ಮಿಸೈಲ್ ಗಳನ್ನ ಬಳಕೆ ಮಾಡೋ ಸುಸಂದರ್ಭ ಇದು, ರಫೇಲ್ ಅನ್ನ ಯುದ್ಧದ ಭೂಮಿಗೆ ಇಳಿಸೋ ಸಂದರ್ಭ ಅಂತ ಹೇಳ್ತಾ ಇದ್ರು. ತಮ್ಮ ಅಭಿಪ್ರಾಯ ಈ ಬಗ್ಗೆ? ಕುತಂತ್ರ ಇಲ್ಲ ಮೇಡಮ್. ನಮ್ಮ ಅಸ್ಮಿತೆಗೆ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಅವರು. ನಾವು 20-25 ವರ್ಷಗಳಿಂದ ಇದು ಸಹನ ಮಾಡ್ತಾನೆ ಬಂದಿದ್ದು. ಎಲ್ಲ ಹಮ್ ಕಡಿ ನಿಂದಾ ಕರ್ತೆ ಹೇ, ಕಡಿ ನಿಂದಾ ಕರ್ತೆ ಹೇ, ಕಡಿ ನಿಂದಾ ಕರ್ತೆ ಅಂತಾನೆ ಹೇಳ್ತಾ ಬಂದ್ರು. ಸರ್ ನಮಸ್ಕಾರ. 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 ಒಂದು ಕಡೆ ರಾಜನಾಥ್ ಸಿಂಗ್ ಅವರ ಹೇಳಿಕೆ, ಭಾರತದ ಪ್ರತೀಕಾರದಲ್ಲಿ ವಾಯುಸೇನೆಯ ಕಾಂಟ್ರಿಬ್ಯೂಷನ್ ಹೆಚ್ಚಿರುತ್ತೆ ಅಂತ ಹೇಳಿ, ಮತ್ತೊಂದು ಕಡೆಯಲ್ಲಿ ಇದೀಗ ಯುದ್ಧದ ತಾಲೀಮಿನ ರೀತಿಯ ಒಂದಷ್ಟು ಡ್ರಿಲ್ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ತಮ್ಮ ಅನುಭವದ ಆಧಾರದ ಮೇಲೆ ಹಾಗೆ ತಮ್ಮ ಅಬ್ಸರ್ವೇಷನ್ ಅಲ್ಲಿ ಏನಾಗಬಹುದು, ಪ್ರತೀಕಾರ ಅಂದ್ರೆ ಯಾವ ರೀತಿಯದ್ದಾಗಿರಬಹುದು ಅಂತ ಹೇಳಿ? ಮೇಡಮ್, ರಿಪಬ್ಲಿಕ್ ಕನ್ನಡ ಚಾನೆಲ್ನ ಎಲ್ಲಾ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹಾಗೂ ಪಹಲ್ಗಾಮ್ನಲ್ಲಿ ಮರಣ ಹೊಂದಿದ ಎಲ್ಲಾ ಹಿಂದೂ ಬಾಂಧವರಿಗೆ ನನ್ನ ಭಾವಭೀನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ರಿಪಬ್ಲಿಕ್ ಚಾನೆಲ್ ಹಿಂದಿ ಆಗಲಿ, ಇಂಗ್ಲಿಷ್ ಆಗಲಿ, ಕನ್ನಡ ಆಗಲಿ ನಾನು ಮಾನಿಟರ್ ಮಾಡ್ತಾನೆ ಬಂದರೆ ತುಂಬಾ ಚೆನ್ನಾಗಿ ನೀವು ಇದರ ಬಗ್ಗೆ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದೀರಾ. ಈ ಆಕ್ರೋಶ ವ್ಯಕ್ತಪಡಿಸಿದ ಹಿಂದೆ ನಾವು ನೋಡಿದ್ರೆ ಇದೊಂದು ಹಿಂದೂ ಜಿನೋಸೈಡ್ ಆಗಿದ್ದು. ಇದು ಬರೀ ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲ. ಇದು ಸಿಲೆಕ್ಟಿವ್ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ಅದಕ್ಕೆ ನನಗೆ ತುಂಬಾ ದುಃಖ ಆಗಿದೆ. ಆಮೇಲೆ ನಾನು ಇನ್ನೊಂದು ಚಾನೆಲ್ ಮಾತಾಡ್ತಾ ಹೇಳಿದ್ದೆ, ನಾನು 56 ಇಂಚಿನ ಛಾತಿ ಏನಿದೆಲ್ಲ ನರೇಂದ್ರ ಮೋದಿ ಅವ್ರದ್ದು, ಅವ್ರು ತೋರಿಸ್ತಾರೆ ಅಂತ. ನಿನ್ನೆ ಅವರು ಒಂದು 5-6 ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದ್ದಾರೆ. ಈಗ ಚಿನಾಬ್ ರಿವರ್ ಅಗ್ರಿಮೆಂಟ್ ಆಯ್ತು, ವಾಘಾ ಅಟಾರಿ ಬಾರ್ಡರ್ ಬಂದ್ ಮಾಡೋದಾಯ್ತು, ಮುಂದುವರೆದು ಹೈಕಮಿಷನ್ ನಿಂದ ತಮ್ಮ ಸಿಬ್ಬಂದಿಗಳನ್ನ ಕಡಿತ ಮಾಡೋದಾಯ್ತು. ಅದರಂತೆಯೇ ನೀವು ರೋಗಿಗಳಾಗಿ ಬಂದ್ರು ಇಲ್ಲ, ನೀವು ವಿಸಿಟರ್ ಆಗಿ ಬಂದ್ರು ಕೂಡ ನೀವು 48 ಗಂಟೆಯಲ್ಲಿ ನಿಮ್ಮ ಭಿಕಾರಿಸ್ತಾನಿಗೆ ಹೋಗ್ಬೇಕು, ನೀವು ಇದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಾಗಿದೆ. ಇದರ ಜೊತೆಗೆ ಈಗೇನು ಮಿಲಿಟರಿ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡ್ತಾ ಇದ್ದಾರೆ, ಆರ್ಮಿ, ನೇವಿ, ಏರ್ಫೋರ್ಸ್ ಅವರ ಕಂಬೈನ್ಡ್ ಆಪರೇಷನ್ ನಡೀತದೆ. ಈ ಕಂಬೈನ್ಡ್ ಆಪರೇಷನ್ ನಲ್ಲಿ ನಾನು ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗವಹಿಸಿದಾಗ ಹೆಂಗೆ ಟಾರ್ಗೆಟೆಡ್ ಬಾಂಬಾರ್ಡಿಂಗ್ ಮಾಡ್ತಾ ಇದೆ. ಈ ಸತ್ಯ ಮಾತ್ರ ನರೇಂದ್ರ ಮೋದಿಯ ಸರ್ಕಾರ ಟಾರ್ಗೆಟೆಡ್ ಬಾಂಬಿಂಗ್ ಬರೀ ಏನೋ ಸಣ್ಣ ಪುಟ್ಟ ಲಾಂಚರ್ ಪ್ಯಾಡ್ ಗಳನ್ನ ಏನು ಟಾರ್ಗೆಟ್ ಮಾಡಲ್ಲ. ಅವರು ರಾವಲ್ಪಿಂಡಿ, ಆನಂತರ ಕರಾಚಿ, ಆನ್ ದಟ್ ನೋಟ್,